ಈ SLC ಆ ಹಂತದಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಫೇಲ್ ಆಗಿ ಅಥವಾ ಕಡಿಮೆ ಪರ್ಸೆಂಟೇಜ್ ಆ ಕಾರಣದಿಂದ. ಆದ್ರಿಂದ ಪರೀಕ್ಷೆಯ ಟೆನ್ಷನ್ ಕಡಿಮೆ ಆಗಲಿ, 3 ಪರೀಕ್ಷೆ ತಗೊಳ್ಳೋ ಅವಕಾಶ ಇದ್ರೆ ಅವ್ರಿಗೆ ಟೆನ್ಷನ್ ಕಡಿಮೆ ಆಗ್ಬೋದು ಅನ್ನುವಂತ ಸದುದ್ದೇಶದಿಂದ 3 ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯವರು. PUCಗೂ ಅದೇ ತರ ನಡೀತಾ ಇದೆ. ಅದು ಸಪ್ಲಿಮೆಂಟರಿ ಪರೀಕ್ಷೆ ಅಲ್ಲ, 2ನೇದು 3ನೇದು ಸಪ್ಲಿಮೆಂಟರಿ ಪರೀಕ್ಷೆ ಅಲ್ಲ, ಮೊದಲನೇ ಪರೀಕ್ಷೆ ಅಷ್ಟೇ ಮುಖ್ಯವಾಗಿರೋದು. ಆ 3 ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯದಲ್ಲಿ ಯಾವ ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಳ್ತಾರೋ ಅದನ್ನ ಅಂತಿಮವಾದ ಮಾರ್ಕ್ಸ್ ಕಾರ್ಡ್ ನಲ್ಲಿ ತೋರಿಸಲಾಗುತ್ತೆ ಅಂತ. ಇದನ್ನೇ ನಾವು ಬೆಸ್ಟ್ ಆಫ್ 3 ಅಂತ ಹೇಳೋದು. 2 ಮತ್ತು 3ನೇ ಪರೀಕ್ಷೆಗೆ ಶಾಲೆಗಳು ಏನೂ ಸಹಾಯ ಇಲ್ಲ, ಅದು ಮಕ್ಕಳನ್ನ ಅವ್ರ ಪಾಡಿಗೆ ಬಿಟ್ಬಿಡ್ತಾರೆ. ಹಾಗಾಗಿ ಬೆಸ್ಟ್ ಆಫ್ 3 ಅಂತ ಪರೀಕ್ಷೆ 3 ಪರೀಕ್ಷೆ ಏನ್ ಮಾಡ್ತಾರೆ, ಅದು ಪ್ರತ್ಯಕ್ಷ ಆಚರಣೆಯಲ್ಲಿ ನಿಷ್ಫಲ ಆಗೋಗಿದೆ. ಶಾಲೆಗಳಲ್ಲಿ ಟೀಚರ್ಸ್ ಅಥವಾ ಹೆಡ್ ಮಾಸ್ಟರ್, ಆಡಳಿತ ಮಂಡಳಿಯವರು ಯಾಕೆ ಈ ರೀತಿ 3 ಪರೀಕ್ಷೆ ಇದೆ ಅಂತ ಹೇಳಲ್ಲ? ಅನೇಕರಿಗೆ ಈ ವಿಷಯ ಗೊತ್ತಿಲ್ಲದೆ ಇರಬಹುದು. ನಮ್ಮ ರಾಜ್ಯದಲ್ಲಿ ನಡೆಯುವಂತ ಅತಿ ದೊಡ್ಡ ಪರೀಕ್ಷೆ ಅಂದ್ರೆ SLC ಪರೀಕ್ಷೆ. ಸುಮಾರು 9 ಲಕ್ಷ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನ ಎದುರಿಸ್ತಾರೆ. ಈ ವಾರ್ಷಿಕ ಪರೀಕ್ಷೆ ಇದೆಯಲ್ಲ, ಪ್ರತಿ ವರ್ಷ ನಡೆಯುವಂತ ಈ ಪರೀಕ್ಷೆ 3 ಪರೀಕ್ಷೆಗಳು ನಡೆಯುತ್ತೆ. ಅನೇಕರಿಗೆ 3 ಪರೀಕ್ಷೆ ಅಂದ್ರೆ ಮೊದಲನೇದು ಅದು ಮುಖ್ಯವಾಗಿರೋದು, ಇನ್ನು ಉಳಿದಿರೋದು 2 ಸಪ್ಲಿಮೆಂಟರಿ ಪರೀಕ್ಷೆ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲ, 3 ಪರೀಕ್ಷೆನೂ ಕೂಡ ಸಮಾನವಾಗಿರೋ ಅಂಥದ್ದು. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಬೆಸ್ಟ್ ಆಫ್ 3 ಅಂತ ಈ ಪರೀಕ್ಷೆ ಅದು. ಅಂದ್ರೆ ವಿದ್ಯಾರ್ಥಿಗಳು 3 ಪರೀಕ್ಷೆಯನ್ನ ಎದುರಿಸಿ ಆ 3 ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯದಲ್ಲಿ ಯಾವ ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಳ್ತಾರೋ ಅದನ್ನ ಅಂತಿಮವಾದ ಮಾರ್ಕ್ಸ್ ಕಾರ್ಡ್ ನಲ್ಲಿ ತೋರಿಸಲಾಗುತ್ತೆ ಅಂತ. ಉದಾಹರಣೆಗೆ ಸೈನ್ಸ್ ಪರೀಕ್ಷೆಯಲ್ಲಿ ಮೊದಲನೇ ಪರೀಕ್ಷೆಯಲ್ಲಿ 87 ಬಂತು ಯಾರಿಗೋ, 2ನೇ ಪರೀಕ್ಷೆ ತಗೊಂಡ ವಿದ್ಯಾರ್ಥಿ ಅಂತ ಇಟ್ಕೊಳ್ಳಂತ 93 ಬಂತು. ಆಗ ಅಂತಿಮವಾದ ಮಾರ್ಕ್ಸ್ ಕಾರ್ಡ್ ಅಲ್ಲಿ 87 ಹಾಕಲ್ಲ, 93. ಇನ್ನು 3ನೇ ಪರೀಕ್ಷೆಯಲ್ಲೂ ಸೈನ್ಸನ್ನೇ ತಗೊಂಡು ಅದರಲ್ಲಿ 100ಕ್ಕೆ 100 ಬಂತು ಅಂದ್ರೆ ಅಂತಿಮವಾದ ಮಾರ್ಕ್ಸ್ ಕಾರ್ಡ್ ಅಲ್ಲಿ 100 ಹಾಕ್ತಾರೆ. ಇದನ್ನೇ ನಾವು ಬೆಸ್ಟ್ ಆಫ್ 3 ಅಂತ ಹೇಳೋದು. ಯಾಕೆ ಹೀಗ್ ಮಾಡಿದ್ದಾರೆ ನೋಡಿ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಈ ಪರೀಕ್ಷೆ ಇದೆಯಲ್ಲ, ವರ್ಷ ಇಡೀ ಓದಿರೋದನ್ನ 3 ಗಂಟೆಯ ಅವಧಿಯ ಪರೀಕ್ಷೆಯಲ್ಲಿ ಉತ್ತರ ಬರೆದು ಮಾರ್ಕ್ಸ್ ಗಳಿಸ್ಬೇಕು, ಪಾಸ್ ಆಗ್ಬೇಕು. ಇದು ಸಾಧಾರಣ ವಿದ್ಯಾರ್ಥಿಗಳಿರ್ತಾರಲ್ಲ ಅವರಿಗೆ ಟೆನ್ಷನ್. ಒಳ್ಳೆ ವಿದ್ಯಾರ್ಥಿಗಳಿಗೂ ಟೆನ್ಷನ್, ಯಾಕೆ ಅಂದ್ರೆ ಪರ್ಸೆಂಟೇಜ್ಗೋಸ್ಕರ. ಸಾಧಾರಣ ವಿದ್ಯಾರ್ಥಿಗಳಿಗೆ ಪಾಸ್ ಆಗೋದಕ್ಕೆ ಅಂತ ಟೆನ್ಷನ್. ಅದು ನಾನು ಒಂದು ಸ್ಕೂಲ್ಗೆ ಹೋಗಿದ್ದಾಗ ಒಬ್ಬ ವಿದ್ಯಾರ್ಥಿಗೆ ಕೇಳಿದೆ, ಟೆಕ್ಸ್ಟ್ ಬುಕ್ ಯಾಕೆ ಇಟ್ಟಿರ್ತಾರೆ? ಅದಕ್ಕೆ ಆ ವಿದ್ಯಾರ್ಥಿ ಹೇಳ್ದ, ಪರೀಕ್ಷೆ ಮಾಡ್ಲಿಕ್ಕೆ. ನಾನು ಮುಂದಿನ ಪ್ರಶ್ನೆ ಕೇಳಿದೆ, ಪರೀಕ್ಷೆ ಯಾಕೆ ಮಾಡ್ತಾರೆ? ಅವ್ನು ಹೇಳ್ದ, ಫೇಲ್ ಮಾಡಕ್ಕೆ. ಹೀಗೆ ಟೆಕ್ಸ್ಟ್ ಬುಕ್ ಅನ್ನ ಪರೀಕ್ಷೆ ಮಾಡಕ್ಕೆ, ಪರೀಕ್ಷೆ ಮಾಡೋದು ಫೇಲ್ ಮಾಡೋದಕ್ಕೆ ಅಂತ. ಶಿಕ್ಷಣ ಅಂದ್ರೆ ಇದು ಅನ್ನೋ ಭಾವನೆ ಕೆಲವ್ರ ಮನಸ್ಸಲ್ಲಿ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಈ SLC ಅನ್ನೋ ಪರೀಕ್ಷೆ, 10ನೇ ತರಗತಿಯ ಪರೀಕ್ಷೆ ಇದೆಯಲ್ಲ, ಆ ಹಂತದಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಫೇಲ್ ಆಗಿ ಅಥವಾ ಕಡಿಮೆ ಪರ್ಸೆಂಟೇಜ್ ಆ ಕಾರಣದಿಂದ. ಇದು ಆರೋಗ್ಯಕರ ಸಮಾಜದ ಲಕ್ಷಣ ಅಲ್ಲ ಅಲ್ವಾ? ಆದ್ರಿಂದ ಪರೀಕ್ಷೆಯ ಟೆನ್ಷನ್ ಕಡಿಮೆ ಆಗಲಿ, 3 ಪರೀಕ್ಷೆ ತಗೊಳ್ಳೋ ಅವಕಾಶ ಇದ್ರೆ ಅವ್ರಿಗೆ ಟೆನ್ಷನ್ ಕಡಿಮೆ ಆಗ್ಬೋದು ಅನ್ನುವಂಥ ಸದುದ್ದೇಶದಿಂದ 3 ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯವರು. PUCಗೂ ಅದೇ ತರ ನಡೀತಾ ಇದೆ. ಅದು ಸಪ್ಲಿಮೆಂಟರಿ ಪರೀಕ್ಷೆ ಅಲ್ಲ, 2ನೇದು 3ನೇದು ಸಪ್ಲಿಮೆಂಟರಿ ಪರೀಕ್ಷೆ ಅಲ್ಲ, ಮೊದಲನೇ ಪರೀಕ್ಷೆ ಅಷ್ಟೇ ಮುಖ್ಯವಾಗಿರೋದು. ನಾನು ಒಂದ್ಸರಿ ಒಂದು ಸ್ಕೂಲಿನ, ಹೈಸ್ಕೂಲಿನ ಹೆಡ್ ಮಿಸ್ಟ್ರೆಸ್ ಹತ್ರ ಮಾತಾಡ್ತಾ, ನೋಡಿ ಮಕ್ಕಳಿಗೆ ಟೆನ್ಷನ್ ಆಗಬಾರ್ದು ಅಂಥೇಳಿ ಈ ಥರ ಮಾಡಿದ್ದಾರೆ, ನೀವು ನಿಮ್ಮ ಮಕ್ಕಳಿಗೆಲ್ಲ ಹೇಳಿದ್ದೀರಲ್ಲ ಅಂತ ಕೇಳಿದ್ರೆ, ಇಲ್ಲ ನಾವು ಹೇಳೇ ಇಲ್ಲ ಅಂಥೇಳಿ. ನಾನು ಯಾಕೆ ಅಂತ ಕೇಳಿದೆ. ಇಲ್ಲ ಸರ್, ಒಂದು ಪರೀಕ್ಷೆಯಲ್ಲೇ ಅವರು ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಅದು ನಾವು ಆಮೇಲೆ ನಾವು ಅವ್ರಿಗೇನು ಸಹಾಯ ಮಾಡಲಿಕ್ಕಾಗಲ್ಲ, ಅವ್ರ ಸ್ಕೂಲ್ ಬಿಟ್ಬಿಡ್ಬೇಕು. ಅವರನ್ನು ಅಲ್ಲೇ ಚೆನ್ನಾಗಿ ಮಾಡಿದ್ರೆ ನಮ್ಮ ಸ್ಕೂಲ್ ಪರ್ಸೆಂಟೇಜ್ ಚೆನ್ನಾಗಿ ಬರೋದು, ಅದಕ್ಕೋಸ್ಕರನೇ ನಾವು ಇನ್ನೂ 2 ಪರೀಕ್ಷೆ ಇದೆ ಅನ್ನೋದು ಹೇಳೇ ಇಲ್ಲ. ಅಲ್ಲ ಮೇಡಮ್, ನೀವು ಹೇಳದೇ ಇದ್ರೆ ಅವ್ರಿಗೆ ಗೊತ್ತಾಗಲ್ವಾ? ಇಲ್ಲ, ಗೊತ್ತಾಗಲ್ಲ, ನಾವು ಹೇಳಿದ್ರೇ ಗೊತ್ತಾಗೋದು, ಪಾಲಕರಿಗೂ ಗೊತ್ತಾಗಲ್ಲ, ಪೇಪರು ಓದಲ್ಲ. ಅದು ಅಂದ್ರೆ ಶಿಕ್ಷಣ ಇಲಾಖೆ ಒಳ್ಳೆ ಉದ್ದೇಶದಿಂದ ಈ ತರ ಬೆಸ್ಟ್ ಆಫ್ 3 ಅನ್ನೋ 3 ಪರೀಕ್ಷೆ ಮಾಡ್ತಾ ಇದ್ರು, ಪ್ರತ್ಯಕ್ಷ ಆಚರಣೆಯಲ್ಲಿ ಒಂದೇ ಪರೀಕ್ಷೆ ಅನ್ನುವಂಥದ್ದೇ ಆಗ್ತಾ ಇದೆ. ಯಾಕೆ ಅಂದ್ರೆ ಆ ಮೊದಲನೇ ಪರೀಕ್ಷೆ, ಈಗ
26ನೇ ಇಸ್ವಿಯಲ್ಲಿ ಮಾರ್ಚ್ ಕಡೆಯಲ್ಲಿ ನಡೆಯುತ್ತೆ, ಪ್ರಾರಂಭ ಆಗುತ್ತೆ ಅದು ಪರೀಕ್ಷೆ. ಅದೇ ಇದೆಯಲ್ಲ, ಅದೇ ಫೈನಲ್. ಮಾಡು ಅಥವಾ ಮಡಿ ಅನ್ನುವಂತಹ ಧೋರಣೆಯಿಂದ ಆ ಪರೀಕ್ಷೆನ ಎದುರಿಸು ಅಂತೇಳಿ ವಿದ್ಯಾರ್ಥಿಗಳ ಮೇಲೆ ಟೀಚರ್ಸ್ ಒತ್ತಡ ಹಾಕ್ತಾರೆ, ಪಾಲಕರು ಒತ್ತಡ ಹಾಕ್ತಾರೆ. ಹೀಗಾಗಿ ಶಿಕ್ಷಣ ಇಲಾಖೆಯವರು ಮಕ್ಕಳ ಟೆನ್ಷನ್ ಕಡಿಮೆ ಮಾಡಲಿಕ್ಕೆ ಅಂಥೇಳಿ ಈ ಬೆಸ್ಟ್ ಆಫ್ 3 ಅನ್ನುವಂಥ ಪರೀಕ್ಷೆ ಏನು ಮಾಡ್ತಾ ಇದ್ದಾರೆ ಅದು ನಿಷ್ಫಲ ಆಗೋಗಿದೆ. ಈಗ ಶಾಲೆಗಳಲ್ಲಿ ಟೀಚರ್ಸ್ ಅಥವಾ ಹೆಡ್ ಮಾಸ್ಟ್ರು, ಆಡಳಿತ ಮಂಡಳಿಯವರು ಯಾಕೆ ಈ ರೀತಿ 3 ಪರೀಕ್ಷೆ ಇದೆ ಅಂತ ಹೇಳಲ್ಲ ಅಂದ್ರೆ, ಮೊದಲನೇ ಪರೀಕ್ಷೆ ಇದೆಯಲ್ಲ ಅದರ ಫಲಿತಾಂಶನೇ ಪೇಪರ್ ಅಲ್ಲಿ ಬರುತ್ತೆ, ಜಾಹೀರಾತು ಬರುತ್ತೆ, ಅದು ರಿಸಲ್ಟ್ ಮೇನಲ್ಲಿ ಬರುತ್ತೆ. ಅದನ್ನ ದೊಡ್ಡ ದೊಡ್ಡ ಬೋರ್ಡ್ ಅಲ್ಲಿ ಅವರು ಪ್ರದರ್ಶಿಸಿ ಮುಂದಿನ ವರ್ಷದ ಅಡ್ಮಿಷನ್ ಇದೆಯಲ್ಲ ಅದನ್ನ ಹೆಚ್ಚು ಮಾಡ್ಕೋಬೇಕು ಅವರು. ಅದಕ್ಕೋಸ್ಕರನೇ ಮೊದಲನೇ ಪರೀಕ್ಷೆಗೆ ಅವ್ರಿಗೆ ಮಹತ್ವ ಕೊಡೋದು. ಅದು ಅಲ್ಲದೆ 2 ಮತ್ತು 3ನೇ ಪರೀಕ್ಷೆಗೆ ಶಾಲೆಗಳು ಏನೂ ಸಹಾಯ ಇಲ್ಲ. ಅದು ಮಕ್ಕಳನ್ನ 2 ಮತ್ತು 3ನೇ ಪರೀಕ್ಷೆ ತಗೊಳ್ಳೋ ಅಂತವ್ರು ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡ್ತಾರೆ, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಅವ್ರಿಗೇನು ಸ್ಕೂಲಿಗೂ ಹೋಗೋಗಿಲ್ಲ, ಟೀಚರ್ಸ್ ಏನು ಸಹಾಯ ಮಾಡೋದಿಲ್ಲ. ಅದು ಅಲ್ಲಿರೋ ಟೀಚರ್ಸ್ ಎಲ್ರದ್ದು ಗಮನ ಮುಂದೆ, ಈಗ 9th ಸ್ಟ್ಯಾಂಡರ್ಡ್ ಅಲ್ಲಿ ಇರೋರು, 9ನೇ ತರಗತಿಲಿರೋರು 10th ಸ್ಟ್ಯಾಂಡರ್ಡ್ಗೆ ಬರ್ತಾರಲ್ಲ ಅವ್ರ ಕಡೆ ಗಮನ. SLCಗೆ ಯಾರು ಪ್ರವೇಶ ಮಾಡ್ತಾರೋ ಅವರು ಮುಂದಾಲೋಚನೆ ಮಾಡ್ತಾ ಇರ್ತಾರೆ. ಈಗ ಆಗೋಗಿರೋದು ಆಗೋಯ್ತು, ಅವ್ರನ್ನ ನಡು ನೀರಿನಲ್ಲಿ ಕೈ ಬಿಟ್ಟ ಹಾಗೆ ಅದು. ಆದ್ರಿಂದ 2 ಮತ್ತು 3ನೇ ಪರೀಕ್ಷೆಗೆ ಶಾಲೆಗಳವ್ರ ಆಸಕ್ತಿ ತೋರಿಸಲ್ಲ, ಟೀಚರ್ಸ್ ಆಸಕ್ತಿ ತೋರಿಸಲ್ಲ. ಹೀಗಾಗಿರೋದ್ರಿಂದ ಪೇರೆಂಟ್ಸ್ಗೂ ಅದನ್ನು ತಿಳಿಸೋದೇ ಇಲ್ಲ. ಮೊದಲನೇ ಪರೀಕ್ಷೆನೇ ಡೂ ಆರ್ ಡೈ ಅನ್ನೋಂಥ ಸ್ಪಿರಿಟ್ ನಿಂದ ನೀವು ಎದುರಿಸಿ ಅಂತ ಹೇಳ್ತಾರೆ. ಹೀಗಾಗಿ 3 ಪರೀಕ್ಷೆಗಳು ಬೆಸ್ಟ್ ಆಫ್ 3 ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅದು ಪ್ರತ್ಯಕ್ಷ ಆಚರಣೆಯಲ್ಲಿ ಏನು ಉಪಯೋಗ ಆಗ್ತಾ ಇಲ್ಲ. ಮಕ್ಕಳ ಮೇಲೆ ಬೀಳ್ತಾ ಇರೋಂಥ ಒತ್ತಡ ಅದು ಮುಂದುವರಿತಾನೆ ಇದೆ. ಆದರೆ ಯಾರಿಗೆ ಪರೀಕ್ಷೆಯಿಂದ ಟೆನ್ಷನ್ ಆಗುತ್ತೋ ಆ ಥರದವ್ರಿಗೆ ವಿವೇಕ ಇರೋವಂಥವ್ರು, ಪಾಲಕರು, ತಿಳುವಳಿಕೆ ಇರೋವಂಥವ್ರು ಈ ವಿಷಯವನ್ನು ಹೇಳ್ಬೋದು. ಹೇಳಿದ್ರೆ ಕನಿಷ್ಠ ಅವರು ಟೆನ್ಷನ್ ಕಡಿಮೆ ಆಗುತ್ತೆ. ಟೀಚರ್ಸ್ ಹೇಳಲ್ಲ, ಸ್ಕೂಲ್ನಲ್ಲಿ ಹೇಳಲ್ಲ. ಯಾಕೆ ಹೇಳಲ್ಲ ಅನ್ನೋದನ್ನು ನಾನು ಹೇಳಿದ್ದೀನಿ. ಯಾಕೆ ಅಂದರೆ ಅವರು ಮುಂದಿಂದ ಯೋಚನೆ ಮಾಡ್ತಾರೆ. ಒಂದು ಪರೀಕ್ಷೆ ಆಗೋದ್ಮೇಲೆ ಅದೇನೆ. ಹಾಗೆ ನೋಡಿದ್ರೆ ಶಿಕ್ಷಣ ಇಲಾಖೆಯವರು ಬೆಸ್ಟ್ ಆಫ್ 3 ಅಂತ ಹೇಳಿದ್ಮೇಲೆ ಆ 3 ಪರೀಕ್ಷೆ ಆದ್ಮೇಲೆ ಒಟ್ಟು ಫಲಿತಾಂಶ ಘೋಷಿಸೋದೇನಾದ್ರೂ ಇದ್ದಿದ್ರೆ ಆಗ ಒತ್ತಡ ಆಗ್ತಾ ಇರಲಿಲ್ಲ. ಮೊದಲು ಒಂದು ಪರೀಕ್ಷೆ ಆದ ತಕ್ಷಣ ಅದ್ರದ್ದು ಅನೌನ್ಸೇ ಮಾಡಿಕೊಡುದು. ಹಾಗೆ ಪೆಂಡಿಂಗ್ ಇಟ್ಕೊಂಡಿರ್ಬೇಕು. 2ನೇ ಪರೀಕ್ಷೆ ಪೆಂಡಿಂಗ್ ಇಟ್ಕೊಂಡಿರಲಿ, 3ನೇ ಪರೀಕ್ಷೆ ಪೆಂಡಿಂಗ್ ಇಟ್ಕೊಂಡಿರಲಿ. ಆ 3 ಪರೀಕ್ಷೆ ಆದಮೇಲೆ ರಿಸಲ್ಟ್ಸ್ ಅನೌನ್ಸ್ ಮಾಡೋ ಥರ ಇದ್ದಿದ್ರೆ ಈ ಬೆಸ್ಟ್ ಆಫ್ 3 ಅನ್ನೋದು ಯಶಸ್ಸಾಗ್ತಾ ಇತ್ತು. ಮೊದಲನೇ ಪರೀಕ್ಷೆ ಆದ ತಕ್ಷಣ ಎಲ್ಲ ರಿಸಲ್ಟ್ ಅನೌನ್ಸ್ ಮಾಡಿಬಿಡ್ತಾರೆ, ಮತ್ತೆ ಎಲ್ಲ ಶಾಲೆಗಳಿಗೂ ಮುಂದೆ ಅಡ್ಮಿಷನ್ ಮಾಡ್ಕೊಳ್ಳೋ ಅಂತ ಆತರದಲ್ಲಿ ಇರ್ತಾರೆ. ಹಾಗಾಗಿ ಬೆಸ್ಟ್ ಆಫ್ 3 ಅಂತ ಪರೀಕ್ಷೆ 3 ಪರೀಕ್ಷೆ ಏನ್ ಮಾಡ್ತಾರೆ ಅದು ಪ್ರತ್ಯಕ್ಷ ಆಚರಣೆಯಲ್ಲಿ ನಿಷ್ಫಲ ಆಗೋಗಿದೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಒಂದು ಉದ್ದೇಶದಿಂದ ಶಿಕ್ಷಣ ಇಲಾಖೆ ಮಾಡಿರೋದು. ಕೆಲವ್ರಿಗಾದ್ರೂ ಗೊತ್ತಿದ್ರೆ, ಮಕ್ಕಳಿಗೆ ಪರೀಕ್ಷೆಯಿಂದ ಟೆನ್ಷನ್ ಆಗ್ತಾ ಇದ್ರೆ ಅವ್ರಿಗೆ ಆಗದೆ ಇರಲಿ, ನೀವಾದ್ರೂ ಅವ್ರಿಗೆ ಅದನ್ನ ತಿಳಿಸಿ ಅವರು 1 2ನೇದು 2 3ನೇದು ಪರೀಕ್ಷೆಯಲ್ಲಾದ್ರೂ ಅವರು ಎದುರಿಸಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಥವಾ ಪಾಸ್ ಆಗಲಿ ಅಂಥೇಳಿ ನೀವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಅವ್ರಿಗೊಂದು ಅನುಕೂಲ ಆಗುತ್ತೆ. ಅವರ ಮನಸ್ಸಿನ ಮೇಲೆ ಇರುವಂಥ ಒತ್ತಡ ಕಡಿಮೆ ಆಗುತ್ತೆ. ಹೀಗೆ ನಿಜ ಸಂಗತಿ ಏನು ಅನ್ನೋದು ನಿಮ್ಗೆ ತಿಳಿದಿರಲಿ. ಅದಲ್ಲದೆ ಶಿಕ್ಷಣ ಇಲಾಖೆ ಸದುದ್ದೇಶದಿಂದ ಮಾಡುವಂತ ಕೆಲವು ಕ್ರಮಗಳು ಪ್ರತ್ಯಕ್ಷ ಆಚರಣೆಯಲ್ಲಿ ಹೇಗೆ ನಿಷ್ಫಲ ಆಗ್ತಾ ಇದೆ. ಈ ನಿಷ್ಫಲ ಆಗದೆ ಇರ್ಬೇಕಾದ್ರೆ ಏನ್ ಮಾಡ್ಬೋದಾಗಿತ್ತು ಅನ್ನೋದನ್ನ ನಾನು ಹೇಳಿದೆ. 3 ಪರೀಕ್ಷೆ ಆದ್ಮೇಲೆ ಒಟ್ಟು ಫಲಿತಾಂಶ ಏನಾದ್ರು ಘೋಷಿಸೋದಾಗಿದ್ರೆ ಆಗ ಚೆನ್ನಾಗಿರ್ತಾ ಇತ್ತು. 1 ಪರೀಕ್ಷೆ ಆದ್ಮೇಲೆ ರಿಸಲ್ಟ್ ಎಲ್ಲ ಅನೌನ್ಸ್ ಮಾಡ್ಬಿಡೋದು. ಇನ್ನು 2 3ನೇದು ಫಲಿತಾಂಶ ಅದು ಯಾವಾಗ ಆಗುತ್ತೋ, ಪರೀಕ್ಷೆ ಯಾವಾಗ ರಿಸಲ್ಟ್ ಬರುತ್ತೋ ಅದು ಯಾರಿಗೂ ಗೊತ್ತೇ ಆಗೋದು. ಹೀಗಾಗೋದ್ರಿಂದ ಈ ರೀತಿ ಪರೀಕ್ಷೆ ಅದು ನಿಷ್ಫಲ ಆಗ್ತಾ ಇದೆ. ಇದು ನಿಮಗೆ ತಿಳಿದಿರಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ನಮಸ್ಕಾರ.